ಹಾಯ್ ಫ್ರೆಂಡ್ಸ್, ಬೆಣ್ಣೆ ನಗರಿ ಶೀಲಾ ಮಾಡುವ ನಮಸ್ಕಾರ. ಇವತ್ತು ನಾನು ಖಾರ ಪೊಂಗಲ್ ಮಾಡುವ ರೆಸಿಪಿ ತೋರಿಸ್ತಾ ಇದ್ದೀನಿ. ಖಾರ ಪೊಂಗಲ್ ಮಾಡುವ ವಿಧಾನ: ಒಂದು ಬಟ್ಲು ತೊಗರಿಬೇಳೆ ಮತ್ತು ಒಂದು ಬಟ್ಲು ಅಕ್ಕಿ, ಎರಡು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು, ನಾವು ಯೂಸ್ ಮಾಡ್ತೀವಲ್ಲ ನಾವು ಮಾಮೂಲಿ ಅಕ್ಕಿ, ಅದೇ ಯೂಸ್ ಮಾಡೋದು. ಒಂದು ಬಟ್ಲು ಅಕ್ಕಿ ಮತ್ತು ಒಂದು ಬಟ್ಲು ತೊಗರಿಬೇಳೆ, ಅದೆರಡು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನಾವು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಅದನ್ನು ನಾನು ನೋಡಿ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ತೊಗರಿಬೇಳೆ ಎರಡು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ಒಂದು 2-3 ಸರಿ ವಾಶ್ ಮಾಡ್ಕೊಂಬಂದು, ಅದಕ್ಕೆ ನಾನು ಒಂದು ಬಟ್ಲು ಅಕ್ಕಿಗೆ 3 ಬಟ್ಲು ನೀರು, ಒಂದು ಬಟ್ಲು ತೊಗರಿಬೇಳೆಗೆ 3 ಬಟ್ಲು ನೀರು, ಅಂದರೆ 6 ಬಟ್ಲು ಆಯಿತು. ಅಂದರೆ ಜಾಸ್ತಿನೇ ನೀರು ಇರಬೇಕು ಅದಕ್ಕೆ. ಅಷ್ಟೊಂದು ನೀರು ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆಯದು. ಹಾಗಾಗಿ ಅದರೊಳಗೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಅಂದರೆ ಬೇಗ ಬೇಯುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನಾನಿವಾಗ ನಿಟ್ ಕ್ಲೋಸ್ ಮಾಡ್ತೀನಿ. ನಿಟ್ ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ವಿಶಿಲ್ ಹಾಕಿ ಇದಕ್ಕೆ ನಾನು 3 ವಿಶಿಲ್ ಕೂಗಿಸ್ತೀನಿ. 3 ವಿಶಿಲ್ ಆಗಲಿ. 1 2 3 3 ವಿಶಿಲ್ ಆಯಿತು. 3 ವಿಶಿಲ್ ಆಗೋ ತನಕ ನಾನು ಬಿಟ್ಟು, ಮತ್ತೆ ಅದು ನಾನು ಕುಕ್ಕರ್ ತಣ್ಣಗಾಗೋಕ್ಕೆ ನಾನು ಬಿಡ್ತೀನಿ. 3 ವಿಶಿಲ್ ಆಗಿದೆ. ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ನಾನಿವಾಗ ಅದಕ್ಕೆ ಏನು ಒಗ್ಗರಣೆ ಹಾಕೋದಕ್ಕೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕದು ಒಂದು ಕುಟ್ಟಕ್ಕೆ ತೊಗೊಂಡು, ಅದಕ್ಕೆ ನಾನು ಮೆಣಸು, ಇಷ್ಟು ಒಂದು ಸ್ಪೂನ್ ಆಗುತ್ತೆ ಮೆಣಸು ತಗೊಂಡು, ಒಂದು 2-3 ಪೀಸಸ್ ಆಗೋಷ್ಟು ನಾನು ಕ್ಲೀನಾಗಿ ಕುಟ್ಕೊಳ್ತೀನಿ. ಅದನ್ನು ನೋಡಿ ಇಷ್ಟಿರಬೇಕು, ತೋರಿಸ್ತೀನಿ ನೋಡಿ. ಇಷ್ಟ ಆಗೋ ತನಕ ನಾನು ಇಟ್ಕೊಳ್ತೀನಿ. ಆಮೇಲೆ ಮತ್ತೆ ಬೇರೆ ಏನೇನು ರೆಡಿ ಮಾಡ್ಕೊಡೋದು ನಾನು ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಹಸೆ ಶುಂಠಿ ನಾನು ತುರ್ಕೊಂಡಿದ್ದೀನಿ, ಕ್ಲೀನಾಗಿ ತುರಿದುಕೊಂಡು ಇಟ್ಕೊಂಡಿದ್ದೀನಿ. ಹಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ, ಮೆಣಸಿನ ಪುಡಿ, ನಾನಾಗಲೇ ಕುಟ್ಕೊಂಡಲ್ಲ ಆ ಮೆಣಸಿನ ಪುಡಿ, ಗೋಡಂಬಿ, ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದಷ್ಟು ಇಟ್ಕೊಂಡು, ನಾನು ಬಾಣಲಿಲಿ ಎಣ್ಣೆ ಇಟ್ಕೊಂಡು ಅದಕ್ಕಾದಾದಮೇಲೆ ಸ್ವಲ್ಪ ಜೀರಿಗೆ, ಇದು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂದಮೇಲೆ ಅದಕ್ಕೆ ನಾನು ಜೀರಿಗೆ ಹಾಕ್ತೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದೊಂದಾಗಿ ಹಾಕ್ತೀನಿ ನೋಡಿ. ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಹಸೆ ಶುಂಠಿ, ನಾನು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಎಲ್ಲ ಒಂದೇ ಸರಿ ಸ್ವಲ್ಪ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಡ್ತೀನಿ ನಾನು. ಅದು ಸ್ವಲ್ಪ ಫ್ರೈ ಆಗಲಿ. ತುಂಬ ಈಸಿ ಇದು ಮಾಡ್ಕೊಳ್ಳೋದು, ತುಂಬ ಈಸಿ. ಎಷ್ಟು ಈಸಿ ಅಂದರೆ ಬೆಳಗ್ಗೆ ತಿಂಡಿಗೆ ದಿನ ಹೇಗಪ್ಪ ರೆಡಿ ಮಾಡೋದು ಅನಿಸ್ತಿರುತ್ತಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ. ಆಮೇಲೆ ಶೀತ ಇದ್ದಾಗಂತೂ ಮಕ್ಕಳಿಗೆ ತುಂಬ ಒಳ್ಳೆಯದಿದು, ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಉಪ್ಪು ಹಾಕ್ಕೊಂಡು ಇದು ಮಾಡ್ಬೋದು. ಇವಾಗ ನಾನು ಕುಕ್ಕರ್ ತಣ್ಣಗಾಗಿದೆಯಾ ಅಂತ ನೋಡ್ತೀನಿ. ಕುಕ್ಕರ್ ತಣ್ಣಗಾಗಿದೆ. ಇವಾಗ ಅದನ್ನು ತೆಗೆದುಬಿಟ್ಟು ಏನಾಗಿದೆ ನೋಡೋಣ. ನಾನು ಅಷ್ಟು ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇವಾಗ ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ ಅದು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತೀನಿ. ನೋಡಿ ಈ ಥರ ಇರಬೇಕು, ಹೀಗಿದ್ರೆ ಒಳ್ಳೆಯದು. ಇದಕ್ಕೆ ನಾನು ಮತ್ತೆ ಕುಕ್ಕರಲ್ಲಿ ಇದು ಒಲೆ ಮೇಲೆ ಇಟ್ಟು ಕುದಿಸ್ಬಿಟ್ಟು ನೋಡಿ ಈ ಥರ ಆಗುತ್ತೆ. ಇದಕ್ಕೆ ನಾನು ಒಗ್ಗರಣೆ ಹಾಕಬೇಕಾದ್ರೆ ಇದನ್ನು ನಾವು ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಇದು ಇವಾಗ ಇದರೊಳಗೆ ಹಾಕೋಣ. ಎಲ್ಲ ಇದರೊಳಗೆ ಹಾಕಿಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು. ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಬೇಕು.
ಕಲಸಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಮೇಲಿಂದ. ಕೊತ್ತಂಬರಿ ಚೆನ್ನಾಗಿರುತ್ತೆ. ಕೋಸಂಬರಿ ಹಾಕಿ ಕಲಿಸ್ಬಿಟ್ಟು ನೋಡಿ, ಖಾರ ಪೊಂಗಲ್ ಆಗಿದೆ. ಖಾರ ಪೊಂಗಲ್ ಇವಾಗ ನೋಡಿ, ಖಾರ ಪೊಂಗಲ್ ಮಾಡುವ ವಿಧಾನ ತೋರಿಸಿದ್ದೀನಿ. ಹೇಗಿದೆ ನೋಡಿ. ಖಾರ ಪೊಂಗಲ್ ಸವಿಯಲು ಸಿದ್ಧ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.